ಇದು ಎಲ್ಲ ಹುಣ್ಣಿಮೆಗಳಿಗಿಂತಲೂ ಎಷ್ಟೋ ಶಕ್ತಿಯುತವಾದದ್ದು. ಹಾಗಾಗಿ ಈ ಹುಣ್ಣಿಮೆಯೊಳಗೆ ನಾಯಿಗೆ ಈ ಒಂದು ಆಹಾರ ತಿನ್ನಿಸಿದರೆ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ. ಶನಿ ದೋಷಗಳು ಕೂಡ ಹೊರಟು ಹೋಗುತ್ತವೆ. ಹಾಗಾದರೆ ಹುಣ್ಣಿಮೆಯೊಳಗೆ ನಾಯಿಗೆ ನಾವು ತಿನ್ನಿಸಬೇಕಾದಂಥ ಆ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋದ ಕೆಳಗಡೆ ಹರೇ ಶ್ರೀನಿವಾಸ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಕಪ್ಪು ನಾಯಿಗೆ ಇದನ್ನು ತಿನ್ನಿಸಿದರೆ ಸಾಕು, ಜೀವನದಲ್ಲಿ ಚಮತ್ಕಾರವೇ ನಡೆದು ಹೋಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ. ಮನುಷ್ಯನ ಸಹಜ ಸ್ವಭಾವ ಏನು ಗೊತ್ತಾ? ಎಲ್ಲ ಸಮಸ್ಯೆಗೂ ಶನೇಶ್ವರನೇ ಕಾರಣ ಅನ್ನೋ ಮನೋಭಾವನೆ ಇದೆ. ಅದನ್ನು ಮೊದಲು ಎಲ್ಲರೂ ಬದಲಾಯಿಸಿಕೊಳ್ಬೇಕು. ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯು ತುಂಬ ಕೆಟ್ಟದ್ದಲ್ಲ. ಶನಿದೇವನ ಬಗ್ಗೆ ಎಲ್ಲರಿಗೂ ತಪ್ಪು ಕಲ್ಪನೆಗಳಿರುತ್ತವೆ. ವಾಸ್ತವವಾಗಿ ಶನಿಯು ಅತ್ಯಂತ ಶಕ್ತಿಶಾಲಿ ಗ್ರಹವಾಗಿದೆ. ಶನಿಯು ಆಶೀರ್ವದಿಸಿದರೆ ಕಷ್ಟದ ಕೆಲಸವನ್ನು ಕೂಡ ಸುಲಭವಾಗಿ ಮಾಡಬಹುದು. ಶನಿಯ ಪ್ರಭಾವದಿಂದ ಒಬ್ಬ ವ್ಯಕ್ತಿಯು ಯಶಸ್ಸಿನ ಹಾದಿಯಲ್ಲಿ ಬಹಳ ಮುಂದೆ ಹೋಗ್ತಾನೆ. ಶನಿಯನ್ನ ಗುರು ಅಂತಾನು ಕರೀತಾರೆ. ಶನಿಯ ಕೃಪೆಯಿಂದ ನಾವು ಜೀವನದ ದೊಡ್ಡ ಪಾಠಗಳನ್ನು ಕಲಿತೀವಿ. ಜೊತೆಗೆ ಶನಿಯನ್ನ ನ್ಯಾಯಾಧೀಶ ಅಂತ ಕೂಡ ಕರೀತಾರೆ. ವೀಕ್ಷಕರೇ, ಇನ್ನು ಶನಿಗ್ರಹದ ದೊಡ್ಡ ವಿಶೇಷತೆ ಏನು ಅಂತಂದರೆ, ಶನಿಯು ತನ್ನ ಕಾರ್ಯಗಳಿಗೆ ತಕ್ಕಂತೆ ಫಲವನ್ನು ನೀಡ್ತಾನೆ. ಯಾರಾದರೂ ಒಳ್ಳೆ ಕೆಲಸಗಳನ್ನು ಮಾಡಿದರೆ ಶನಿಯು ಅವರಿಗೆ ಒಳ್ಳೆಯದನ್ನು ಮಾಡ್ತಾನೆ. ಅದೇ ವ್ಯಕ್ತಿಯ ಕಾರ್ಯಗಳು ಸರಿಯಾಗಿಲ್ಲದೇ ಇದ್ದರೆ ಶನಿಯು ಅವನಿಗೆ ಹಾನಿಕಾರಕವಾಗಿದೆ. ಇದು ಶನಿಯ ಸ್ವಭಾವ. ಅದಕ್ಕಾಗಿಯೇ ಶನಿಯನ್ನ ನ್ಯಾಯದ ಗ್ರಹ ಅಂತ ಪರಿಗಣಿಸಲಾಗಿದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇದೆ ಅಂತ ನಿಮಗೆ ಅನಿಸಿದರೆ ಅದಕ್ಕೆ ಶನಿದೇವನನ್ನು ದೂಷಿಸುವಂಥ ಬದಲಿಗೆ ಜೀವನದಲ್ಲಿ ಮಾಡಿರುವಂತಹ ಕರ್ಮಕ್ಕೆ ಇದು ಸಿಕ್ಕಿರುವಂತಹ ಫಲ ಅಂತ ತಿಳ್ಕೊಳ್ಳಿ. ಶನಿ ನೀವು ಮಾಡಿರುವಂಥ ಕರ್ಮಕ್ಕೆ ಬಡ್ಡಿ ಸಮೇತ ಲೆಕ್ಕ ವಸೂಲಿ ಮಾಡಿಕೊಳ್ಳುವಂಥ ದೇವರು ಅನ್ನೋ ಸತ್ಯ ಯಾವತ್ತೂ ಮರಿಬೇಡಿ. ಶನಿ ದೋಷವನ್ನು ಕಡಿಮೆ ಮಾಡ್ತೇವೆ ಅನ್ನೋದು ಸಾಧ್ಯವಾಗದ ಮಾತು. ಪ್ರಕೋಪ ಕೊಂಚ ಮಟ್ಟಿಗೆ ಕಡಿಮೆ ಆಗಬಹುದು, ಆದರೆ ಶನಿ ದೋಷದಿಂದ ಮುಕ್ತರಾಗುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ಅನುಭವಿಸಲೇಬೇಕು. ಹಾಗೆ ಪ್ರಕೋಪ ಕಡಿಮೆ ಮಾಡುವಂಥ ಕೆಲ ಉಪಾಯಗಳನ್ನು ಹೇಳ್ತೀವಿ. ಅದರಲ್ಲೂ ಕಪ್ಪು ನಾಯಿಯ ಉಪಾಯವನ್ನು ನೀವು ತಪ್ಪದೇ ಮಾಡಲೇಬೇಕು. ಈ ನಾಯಿಗಳನ್ನು ಸಾಮಾನ್ಯವಾದ ಪ್ರಾಣಿಗಳು ಅಂತ ಅಂದ್ಕೊಳ್ಬೇಡಿ. ಅಥರ್ವ ವೇದದಲ್ಲಿ ನಾಯಿಗಳನ್ನು ಯಮಧೂತರಂತೆ ಚಿತ್ರಿಸಲಾಗಿದೆ. ಆದ್ದರಿಂದ ಈ ಕಪ್ಪು ನಾಯಿಯ ಉಪಾಯವನ್ನು ತಪ್ಪದೇ ಮಾಡಿ. ಹಾಗಾದರೆ ಈಗ ಶನಿ ದೋಷದ ಒಂದೊಂದೇ ಉಪಾಯಗಳನ್ನು ಹೇಳ್ತೀವಿ, ಕೇಳಿಸಿಕೊಳ್ಳಿ. ಶನಿ ದೋಷ ಅನ್ನೋದು ಕೇವಲ ಮನುಷ್ಯರಿಗೆ ಮಾತ್ರ ತಟ್ಟೋದಿಲ್ಲ, ದೇವಾನುದೇವತೆಗಳಿಗೂ ಇದು ತಪ್ಪಿದ್ದಲ್ಲ. ಆದ್ದರಿಂದ ಈ ದೋಷದಿಂದ ಮುಕ್ತಿಯಾಗಲೆಂದೇ ಈ ಉಪಾಯಗಳನ್ನು ನೀವು ಮಾಡಬೇಕು. ಈ ಮೊದಲನೇ ಉಪಾಯ ಮಾಡೋದ್ರಿಂದ ಕೇವಲ ಶನಿದೋಷದ ಪ್ರಕೋಪ ಕಡಿಮೆ ಮಾಡೋದಲ್ಲದೆ ಸಾಡೆ ಸಾತಿಯ ಪ್ರಕೋಪ ಕೂಡ ಕಡಿಮೆ ಮಾಡುತ್ತದೆ. ಅದಕ್ಕಾಗಿ ನೀವು ಮಾಡಬೇಕಾದದ್ದು ಏನು ಅಂತಂದರೆ, ನೀವು ಕಪ್ಪು ಬಟ್ಟೆಯನ್ನು ತಗೊಳ್ಳಿ. ಆ ಬಟ್ಟೆಯಲ್ಲಿ 51 ಕಪ್ಪು ಮೆಣಸಿನ ಕಾಳನ್ನು ಹಾಕಿ, ಹಾಗೇನೆ ಅದರಲ್ಲಿ 11 ರೂಪಾಯಿಯನ್ನು ಹಾಕಿ, ಅದರಲ್ಲಿ 10 ರೂಪಾಯಿ ನೋಟು ಹರಿದಾಗಿರಬೇಕು. ಅಲ್ಲದೆ ಹೊಸ 1 ರೂಪಾಯಿ ನಾಣ್ಯವನ್ನು ಕೂಡ ಹಾಕಬೇಕು. ನೀವೀಗ ಅದಕ್ಕೆ ಗಂಟಿನ ರೂಪ ಕೊಟ್ಟು ಕೊನೆಯದಾಗಿ ಅದಕ್ಕೆ ಕಪ್ಪು ದಾರದಿಂದ ಕಟ್ಟಿಬಿಟ್ರೆ ಸಾಕು. ಈಗ ನೀವು ಈ ಗಂಟನ್ನು ಯಾವುದಾದರೂ ಶನಿವಾರದಂದು ಸೂರ್ಯಾಸ್ತದ ನಂತರ ಶನಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಕೊನೆಗೆ ಆ ಗಂಟನ್ನು ಯಾರಿಗಾದರೂ ಕೊಟ್ಟು ಬಂದು ಬಿಡಿ. ಇನ್ನು ನೀವು ಯಾವುದಾದರೂ ವ್ಯಾಪಾರ ಮಾಡ್ತಾ ಇದ್ದರೆ ಆ ವ್ಯಾಪಾರದಲ್ಲಿ ನಿಮಗೆ ನಷ್ಟ ಆಗ್ತಾ ಇದ್ದಲ್ಲಿ ಈ ಉಪಾಯವನ್ನು ತಪ್ಪದೇ ಮಾಡಲೇಬೇಕು. ಇದರಿಂದ ನಿಮ್ಮ ಮುಳುಗುತ್ತಿರುವಂತಹ ವ್ಯಾಪಾರ ಹಂತ ಹಂತವಾಗಿ ಲಾಭ ಮಾಡ್ತಾ ಹೋಗುತ್ತೆ. ಅದಕ್ಕಾಗಿ ನೀವು ಈ ಪರಿಹಾರವನ್ನು ಹೇಗೆ ಮಾಡಬೇಕು ಅಂತಂದರೆ, ನೀವು ಶನಿವಾರದ ದಿನದಂದು ಸೂರ್ಯಾಸ್ತದ ನಂತರ ಶನಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಶನಿದೇವರ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಈಗ ಆ ದೀಪದಲ್ಲಿ ಒಂದು ಕಪ್ಪು ಮೆಣಸನ್ನು ಹಾಕಬೇಕು. ಈಗ ಶನಿದೇವರ ಮೂರ್ತಿಯ ಮುಂದೆ ನಿಲ್ಲಬೇಕು. ಹೀಗೆ ನಿಂತಾಗ ಯಾವ ಕಾರಣಕ್ಕೂ ಶನಿದೇವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಡಿ. ಈಗ ಕೈಯಲ್ಲಿ ಒಂದು ಕಪ್ಪು ಬಟ್ಟೆಯನ್ನು ತಗೊಳ್ಳಿ. ಅದರೊಳಗೆ ಒಂದು ಮುಷ್ಟಿ ಕರಿಮೆಣಸನ್ನು ಹಾಕಿಬಿಡಿ. ಈಗ ಆ ಕಪ್ಪು ಮೆಣಸಿನ ಕಾಳಿನೊಳಗೆ ಹೊಸ 1 ರೂಪಾಯಿ ನಾಣ್ಯವನ್ನು
ಹಾಕಿ. ಹಾಗೇನೆ 11 ಲವಂಗವನ್ನು ಅದರೊಳಗೆ ಹಾಕಿದರೆ ಸಾಕು. ಈಗ ಶನಿದೇವನ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಆ ಎಲ್ಲ ಕಷ್ಟಗಳು ದೂರವಾಗಲಿ ಅಂತ ಪ್ರಾರ್ಥನೆ ಮಾಡಿ ಕೊನೆಯಲ್ಲಿ ಆ ಗಂಟನ್ನು ನಿಮ್ಮ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಹಣಕಾಸಿನ ವ್ಯವಹಾರ ಎಲ್ಲಿ ಮಾಡ್ತೀರೋ ಅಲ್ಲಿ ಬಚ್ಚಿಟ್ಟು ಬಿಡಿ. ಇಷ್ಟು ಮಾಡಿ ಆಗ ನಿಮಗೆ ಆ ಗಂಟಿನ ಚಮತ್ಕಾರ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನು ಕೊನೆಯದಾಗಿ ನಾವು ಹೇಳೋದಕ್ಕೆ ಹೊರಟಿರುವಂಥ ಶಕ್ತಿಶಾಲಿ ಉಪಾಯ. ಈ ಉಪಾಯದಲ್ಲಿ ಕಪ್ಪು ನಾಯಿಯ ಪಾತ್ರ ತುಂಬಾ ಪ್ರಮುಖವಾಗಿರೋದು. ಇದನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಒದ್ದಾಡುತ್ತಿದ್ದರೆ ಅಂಥವರಿಗಾಗಿ ಈ ಉಪಾಯವನ್ನು ಮಾಡಿ. ಈ ಉಪಾಯವನ್ನು 5 ಶನಿವಾರ ಮಾಡಬೇಕು. ಈ ಉಪಾಯಕ್ಕಾಗಿ ಮೊದಲಿಗೆ 11 ಕರಿಮೆಣಸಿನ ಕಾಳನ್ನು ತಗೊಳ್ಳಿ. ಆ ಮೆಣಸಿನ ಕಾಳುಗಳನ್ನು ಅನಾರೋಗ್ಯದಿಂದ ಒದ್ದಾಡ್ತಾ ಇರುವವರ ಎಡಗೈಯಲ್ಲಿ ಇಟ್ಟು ಬಿಡಿ. ಈಗ ಬಲಗೈಯಲ್ಲಿ 7 ರೊಟ್ಟಿಗಳನ್ನು ಕೊಡಿ. ಈಗ ಎಡಗೈಯಲ್ಲಿರೋದನ್ನು ಅವರ ದೇಹದ ಎಡಗಡೆ ಕಡೆಯಿಂದ ಬಲಗಡೆಗೆ 7 ಬಾರಿ ಸುತ್ತಾಕೋದಕ್ಕೆ ಹೇಳಿ. ಕೊನೆಗೆ ಎಡಗೈಯಲ್ಲಿರುವಂಥ ಮೆಣಸಿನ ಕಾಳನ್ನು ಮನೆಯ ಹೊರಗಡೆ ಯಾರೂ ಓಡಾಡದ ಜಾಗದಲ್ಲಿ ಬಿಸಾಕಿ ಬರಬೇಕು. ಹೀಗೆ ಬಿಸಾಕಿ ಬರುವಾಗ ಬಲಗೈಯಲ್ಲಿರುವಂಥ ರೊಟ್ಟಿಯನ್ನು ಕೂಡ ಕಪ್ಪು ನಾಯಿಗೆ ತಿನ್ನಿಸಿ ಬರಬೇಕು. ಇಷ್ಟು ಮಾಡಿ ಆನಂತರ ಶನಿ ತನ್ನಿಂದ ತಾನೇ ಕೊಂಚ ಮಟ್ಟಿಗೆ ಶಾಂತ ಆಗ್ತಾ ಹೋಗೋದು ನಿಮ್ಮ ಅನುಭವಕ್ಕೂ ಬರುತ್ತದೆ. ಇನ್ನು ಹಾಗೆಯೇ ವಿಪರೀತವಾಗಿ ನೆಗೆಟಿವ್ ಎನರ್ಜಿ ಇದ್ದರೆ, ದುಡ್ಡು ಕಾಸು ಕೈನಲ್ಲಿ ಚೆನ್ನಾಗಿ ನಿಲ್ಲದೇ ಇದ್ದರೆ, ಸಂಪಾದನೆ ಮಾಡಿದಂಥ ಹಣ ಕೈನಲ್ಲಿ ನಿಲ್ಲೋದಿಲ್ಲ, ದುಡ್ಡು ನೀರಿನಂತೆ ಖರ್ಚಾಗುತ್ತಿದ್ರೆ, ಈ ರೀತಿಯಾಗಿ ಹಣ ಕೈಗೆ ಬಾರದೇ ಇದ್ದಾಗ ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಸೋಮವಾರದ ದಿನದಂದು ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯ ಒಳಗಾಗಿ ಚಂದ್ರೋರ ಎನ್ನುವ ಒಂದು ವಿಶೇಷ ಸಮಯ ಇರುತ್ತದೆ. ಈ ಒಂದು ಸಮಯದಲ್ಲಿ ಕಲ್ಲುಪ್ಪನ್ನು ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಹಿಡಿದು ನಿಮ್ಮ ಮನೆಯಲ್ಲಿ ಸಿಂಕ್ನಲ್ಲಿ ಆಗಿರಬಹುದು ಅಥವಾ ನಲ್ಲಿಯ ಕೆಳಗೆ ನೀರನ್ನು ಬಿಡುತ್ತಾ ಅದರ ಕೆಳಗೆ ಕೈಯನ್ನು ಇಟ್ಟು ನೀರಿನ ಜೊತೆಗೆ ಉಪ್ಪು ನಿಮ್ಮ ಕೈನಿಂದ ಹರಿದು ಹೋಗುವ ಹಾಗೆ ಮಾಡಬೇಕು. ಹೀಗೆ ಮಾಡೋದ್ರಿಂದಾನೇ ನೀರಿನ ಜೊತೆಗೆ ಉಪ್ಪು ಹೋದಂತೆ ನಿಮಗಿರುವಂತಹ ಎಲ್ಲ ನೆಗೆಟಿವ್ ಶಕ್ತಿಗಳು ನಿಮ್ಮಿಂದ ದೂರವಾಗ್ತಾ ಹೋಗುತ್ತದೆ. ಹಾಗೆಯೇ ಗಂಡ ಹೆಂಡತಿ ನಡುವೆ ಹೆಚ್ಚು ಗಲಾಟೆಗಳು ಕಲಹಗಳು ಹೆಚ್ಚಿದ್ರೆ ಕಲ್ಲುಪ್ಪಿನಿಂದ ಹೀಗೆ ಮಾಡಬೇಕಾಗುತ್ತೆ. 4 ಒಣಮೆಣಸಿನಕಾಯಿಗಳು, 4 ಲವಂಗ, ಸ್ವಲ್ಪ ಕಲ್ಲುಪ್ಪು ಇವುಗಳನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಒಂದು ಖಾಲಿ ಗಾಜಿನ ಬಾಟಲಿಯಲ್ಲಿ ಅದನ್ನು ಇಡಬೇಕು. ಇದನ್ನು ಗಂಡ ಹೆಂಡತಿ ಮಲಗುವಂತಹ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಇಡಬೇಕು. ಇದರಿಂದ ಗಂಡ ಹೆಂಡತಿ ನಡುವೆ ಇದ್ದಂಥ ಎಂತಹದ್ದೇ ಕಲಹಗಳು ಮನಸ್ತಾಪಗಳು ದೂರವಾಗಿ ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತದೆ. ವೀಕ್ಷಕರೇ, ನೋಡಿದ್ರಲ್ಲ, ಕಪ್ಪು ನಾಯಿಗೆ ಇದನ್ನು ತಿನ್ನಿಸಿದರೆ ಸಾಕು, ಜೀವನದಲ್ಲಿ ಚಮತ್ಕಾರವೇ ನಡೆದು ಹೋಗುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸಿಕೊಟ್ಟಂಥ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಸಂಬಂಧಿಕರಿಗೂ ಈ ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಮರೆಯಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ತಿಂಗಳು ಜುಲೈ 29 ಆಷಾಢ ಹುಣ್ಣಿಮೆ ಬಂದಿದೆ. ಈ ದಿನ ರಂಗೋಲಿಯಿಂದ ಯಾವ ಕೆಲಸವನ್ನು ಮಾಡಬೇಕು, ಯಾವ ವಸ್ತುವನ್ನು ಈ ದಿನದಂದು ತಲೆಯ ಮೇಲಿಟ್ಟುಕೊಂಡ್ರೆ ವರ್ಷ ಪೂರ್ತಿ ವಿಷ್ಣು ಬಲ ರಕ್ಷಣೆ, ಸರ್ವ ಕಾರ್ಯದಲ್ಲೂ ಜಯ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಈ ದಿನ ವಿಷ್ಣು ಭಗವಂತನನ್ನು ಹೇಗೆ ಸ್ಮರಿಸಬೇಕು, ವಿಶೇಷ ಕಥೆಯೇನು, ಕಥೆಯನ್ನು ಕೇಳಿದರೆ ಸಿಗುವಂತಹ ಫಲವೇನು, ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಹೊಂದಲು ಹೇಗೆ, ಇವತ್ತಿನ ದಿನ ದೇವರನ್ನ ಪ್ರತಿಯೊಬ್ಬರೂ ಬೇಡಿಕೊಳ್ಳಬೇಕೆಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾವಿಷ್ಣು ಅಂತ ಕಮೆಂಟ್ ಮಾಡಿ. ಈ ದಿನ ವಿಷ್ಣು ದೇವರ ಜೊತೆಗೆ ಮಹಾಲಕ್ಷ್ಮಿ ದೇವಿಗೂ ಅತ್ಯಂತ ಪ್ರಿಯವಾದ ಪರಮ ಪವಿತ್ರವಾದ ದಿನವಾಗಿದೆ. ದೇವಾನುದೇವತೆಗಳು ಕೂಡ ಈ ದಿನವನ್ನು ಗೌರವಿಸುತ್ತಾರೆ. ಈ ದಿನ ವಿಷ್ಣು ದೇವರನ್ನ ಪೂಜಿಸುವವರು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಈ ದಿನ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಮನೆಯನ್ನು ಶುಚಿಗೊಳಿಸಬೇಕು. ಸ್ನಾನದ ನೀರಿಗೆ ಸ್ವಲ್ಪ ಪಚ್ಚೆ ಕರ್ಪೂರ, 1-2 ತುಳಸಿಯ ದಳಗಳನ್ನು ಬೆರೆಸಿ ಸ್ನಾನ ಮಾಡಿಕೊಳ್ಳಬೇಕು. ಇದರಿಂದ ವಿಷ್ಣುವಿನ ಕೃಪೆ ಪ್ರಾಪ್ತಿಯಾಗುತ್ತದೆ. ಯಾರು ಭಕ್ತಿ ಶ್ರದ್ಧೆಯಿಂದ ಉಪವಾಸ ಜಾಗರಣೆಗಳ ಮೂಲಕ ಈ ದಿನ ಆಚರಿಸುತ್ತಾರೋ ಅವರು ಸಕಲ ಕಷ್ಟಗಳು ಕಳೆದು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ವಿಷ್ಣು ದೇವರು ಯೋಗ ನಿದ್ರೆಗೆ ಜಾರುವಂತಹ ಈ ದಿನದಂದು ಭಕ್ತರಾದ ನಾವೆಲ್ಲರೂ ಎಚ್ಚರದಿಂದಿರಬೇಕು. ಜಾಗರಣೆಯ ಮೂಲಕ ವಿಷ್ಣು ದೇವರನ್ನ ತಪ್ಪದೆ ಸ್ಮರಿಸಿಕೊಳ್ಳಬೇಕು. ಹಾಸಿಗೆಯ ಮೇಲೆ ಮಲಗದೆ ಚಾಪೆಯ ಮೇಲೆ ಈ ದಿನ ನಿದ್ರಿಸಬೇಕು. ಅಸತ್ಯವನ್ನ ಮಾತನಾಡಬಾರದು, ಕೋಪ ಮಾಡಿಕೊಳ್ಳಬಾರದು. ಜನ್ಮಗಳ ಪಾಪಗಳೆಲ್ಲ ಕಳೆದು ಇದರಿಂದ ಮುಂದಿನ ಜನ್ಮಕ್ಕೂ
ಸಿಗುವಂತಹ ಪುಣ್ಯ ಸಂಪಾದನೆಯಾಗುತ್ತದೆ. ಸ್ನಾನದ ಬಳಿಕ ದೇವರ ಕೋಣೆಯಲ್ಲಿ ಒಂದು ಮಣೆ ಅಥವಾ ಪೀಠದ ಮೇಲೆ ಹಳದಿ ಬಣ್ಣದ ಬಟ್ಟೆಯನ್ನ ಹಸಿಯೇ ವಿಷ್ಣುವೇ ದೇವರ ಚಿತ್ರಪಟವಿಟ್ಟು ಹಳದಿ ಬಣ್ಣದ ಪುಷ್ಪಗಳು, ತುಳಸಿ ಮಾಲೆಗಳಿಂದ ಭಗವಂತನ ಅಲಂಕಾರ ಮಾಡಿಕೊಳ್ಬೇಕು. ವಿಷ್ಣು ದೇವರಿಗೆ ವಿವಿಧ ಫಲಗಳನ್ನು ನೈವೇದ್ಯವಾಗಿಟ್ಟು ಪಾನಕ ಕೋಸಂಬರಿಯನ್ನು ಕೂಡ ಅರ್ಪಿಸಬೇಕು. ನೀವು ಇಟ್ಟಂತಹ ನೈವೇದ್ಯಗಳಿಗೆ ತುಳಸಿ ದಳಗಳನ್ನು ಹಾಕಬೇಕು. ದೀಪಕ್ಕೆ 3 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ತುಪ್ಪವನ್ನು ಹಾಕಿ ದೀಪದ ಬತ್ತಿಗಳು ಭಗವಂತನ ಕಡೆ ನೋಡುವಂತೆ ದೀಪಾರಾಧನೆ ಮಾಡಿಕೊಳ್ಬೇಕು. ಪೂಜೆಯ ಬಳಿಕ ಒಂದು ಚಿಕ್ಕ ಬಟ್ಟಲಿನಲ್ಲಿ ಅರಿಶಿನದ ಅಕ್ಷತೆಯನ್ನು ಇಟ್ಟುಕೊಂಡು ಖಾಲಿ ಬಟ್ಟಲಿಗೆ ಅಥವಾ ಡಬ್ಬಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಷತೆಯನ್ನು ಹಾಕುತ್ತಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಬೇಕು. ವಿಷ್ಣು ಸಹಸ್ರನಾಮ ಹೇಳಲು ಬರುವುದಿಲ್ಲ ಎಂದರೆ ಓಂ ನಮೋ ನಾರಾಯಣಾಯ ಎಂದು ಸಾಧ್ಯವಾದಷ್ಟು ಬಾರಿ ಹೇಳುತ್ತಾ ಅರಿಶಿನದ ಅಕ್ಷತೆಯನ್ನು ಡಬ್ಬಿಗೆ ಹಾಕುತ್ತಿರಬೇಕು. ಸಹಸ್ರನಾಮ ಪಾರಾಯಣದ ನಂತರ ಆ ಅಕ್ಷತೆಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಮನೆಯ ಸದಸ್ಯರೆಲ್ಲ ತಲೆಯ ಮೇಲೆ ಹಾಕಿಕೊಳ್ಳುತ್ತಾ ಸರ್ವ ಕಷ್ಟಗಳು ಕಳೆಯಲಿ, ವಿಷ್ಣು ಮಹಾಲಕ್ಷ್ಮಿ ಕೃಪೆ ಲಭಿಸಲಿ, ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ಪಾಪಗಳು ನಶಿಸಿ ಉತ್ತಮ ಆರೋಗ್ಯ ಆಯಸ್ಸು ಲಭಿಸಲಿ ಎಂದು ವಿಷ್ಣು ಭಗವಂತನಲ್ಲಿ ಬೇಡಿಕೊಳ್ಬೇಕು. ಇದರಿಂದ ವರ್ಷ ಪೂರ್ತಿ ಶತ್ರು ಬಾಧೆಗಳು ಬರುವುದಿಲ್ಲ. ದೊಡ್ಡ ದೊಡ್ಡ ಕಷ್ಟಗಳು ಬಂದಾಗ ದೇವರೇ ಬಂದು ದಾರಿಯನ್ನು ತೋರುತ್ತಾನೆ. ಹಣದ ಕಷ್ಟಗಳೆಲ್ಲ ಕಳೆದು ಆರ್ಥಿಕ ಅಭಿವೃದ್ಧಿ ಕಾಣುವಿರಿ. ಸಾಧ್ಯವಾದರೆ ವಿಷ್ಣು ಪಂಜರ ಸ್ತೋತ್ರ ಎಂಬ ವಿಶೇಷ ಸ್ತೋತ್ರವಿದೆ. ಅದನ್ನು ನಾಳೆಯ ದಿನ ಮನೆಯ ಸದಸ್ಯರು ಸಂಜೆ ಸಮಯದಲ್ಲಿ ಕೇಳಿ. ಈ ದಿನ ಯಾವುದೇ ಕಾರಣಕ್ಕೂ ನೀರನ್ನು ಹಾಳು ಮಾಡಬಾರದು, ಪೋಲು ಮಾಡಬಾರದು. ನೀರಿನಲ್ಲಿ ಸಾಕ್ಷಾತ್ ವಿಷ್ಣು ದೇವರ ವಾಸವಿರುತ್ತದೆ. ಯಾರ ಮನೆಯಲ್ಲಿ ಹೆಚ್ಚು ನೀರನ್ನು ವೇಸ್ಟ್ ಮಾಡ್ತೀರೋ ಆ ಮನೆಗೆ ವಿಷ್ಣು ದೇವರ ಬಲ ಕಡಿಮೆಯಾಗಿರುತ್ತದೆ. ಯಾವ ದಿನವಾದರೂ ಸರಿ ನೀರನ್ನು ಅವಶ್ಯಕತೆಗೆ ಮೀರಿ ಹೆಚ್ಚು ಬಳಸಬಾರದು. ನಾಳೆ ಯಾರಿಗಾದರೂ ಜಲದಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ. ಹಣದ ಆಕರ್ಷಣೆಯಾಗಲು ಈ ದಿನ ತುಳಸಿ ಗಿಡದ ಮುಂದೆ ವಿಷ್ಣು ದೇವರ ಆಲಯಗಳಲ್ಲಿ 5 ಬಣ್ಣಗಳನ್ನು ಬಳಸಿ ಒಂದು ಚಿಕ್ಕ ರಂಗೋಲಿಯನ್ನು ಹಾಕಬೇಕು. ರಂಗೋಲಿ ಬರೆಯಲು ಸಾಧ್ಯವಾಗುವುದಿಲ್ಲ ಎಂದರೆ ಚಿಕ್ಕ ಸ್ವಸ್ತಿಕ್ ಚಿಹ್ನೆಯನ್ನಾದರೂ ಮರೆಯದೆ ಬರೆದುಕೊಳ್ಳಿ. ರಂಗೋಲಿಯ ಮುಂದೆ ದೀಪಗಳನ್ನು ಇಡಿ. ಇದರಿಂದ ಹಣಕಾಸಿನ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ದೂರವಾಗುತ್ತದೆ. ಬರಬೇಕಾದ ಹಣ ಕೈ ಸೇರುತ್ತದೆ. ಆಸ್ತಿ ತಗಾದಿಗಳು ದೂರವಾಗುತ್ತವೆ. ಈ ವಿಶೇಷ ವ್ರತ ಕಥೆ ಏನು ಅಂತ ತಿಳಿಯೋದಾದರೆ ಈ ಕಥೆಯನ್ನು ಸಾಕ್ಷಾತ್ ಬ್ರಹ್ಮದೇವರು ನಾರದರಿಗೆ ಹೇಳಿದ್ದರು. ಅದೇ ಕಥೆಯನ್ನು ಕೃಷ್ಣನು ಧರ್ಮರಾಜನಿಗೆ ಹೀಗೆ ಹೇಳುತ್ತಾನೆ. ಶ್ರೇಷ್ಠವಾದ ವ್ರತ 3 ಲೋಕಗಳಲ್ಲಿಯೂ ಇಲ್ಲ. ಮನುಷ್ಯನ ಸಕಲ ಇಚ್ಛೆಗಳನ್ನು ಪೂರ್ಣ ಮಾಡುವಂಥದ್ದು. ಈ ದಿನ ಸ್ವರ್ಗ ಕರುಣಿಸಿ ಪಾಪಗಳನ್ನು ದೂರ ಮಾಡುವಂಥದ್ದು. ಈ ಕಥೆಯನ್ನು ಕೇಳಿದರೆ ಮಹಾಪುಣ್ಯ ಫಲ ಸಿಗುತ್ತದೆ. ಈ ದಿನ ಮಹತ್ವವನ್ನು ಕೇಳಿದ್ರೇನೆ ಪಾಪಗಳೆಲ್ಲ ನಾಶವಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಪೂರ್ವ ಕಾಲದಲ್ಲಿ ಸೂರ್ಯವಂಶದಲ್ಲಿ ಮಾಂಧಾತನೆಂಬ ರಾಜನಿದ್ದನು. ಈತನು ಸತ್ಯವಂತನೂ ಶೂರನೂ ಆಗಿದ್ದನು. ತನ್ನ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು. ಈತನ ರಾಜ್ಯದಲ್ಲಿ ಬರಗಾಲವೇ ಬರುತ್ತಿರಲಿಲ್ಲ. ಯಾರಿಗೂ ವ್ಯಾಧಿಗಳೇ ಇರಲಿಲ್ಲ. ಈ ಅರಸನ ಭಂಡಾರದಲ್ಲಿಯ ದ್ರವ್ಯವು ಅನ್ಯಾಯದಿಂದ ಗಳಿಸಿದ್ದಾಗಿರಲಿಲ್ಲ. ಹೀಗೆ ಒಂದು ದಿನ ಅವನು ಪೂರ್ವಜನ್ಮದ ಪಾಪಕರ್ಮಗಳಿಂದ ಅವನ ರಾಜ್ಯದಲ್ಲಿ 3 ವರ್ಷಗಳ ಕಾಲ ಮಳೆ ಬೆಳೆ ಇಲ್ಲದೆ ಬರಗಾಲವಾಯಿತು. ರಾಜ್ಯದಲ್ಲಿ ಸ್ವಲ್ಪವೂ ಧನಧಾನ್ಯ ಇಲ್ಲದಂತಾಯಿತು. ಪ್ರಜೆಗಳಿಗೆಲ್ಲ ಹಸಿವು ಕಷ್ಟ ಉಲ್ಬಣವಾಯಿತು. ಆಗ ಪ್ರಜೆಗಳೆಲ್ಲ ಸೇರಿ ರಾಜನ ಬಳಿ ಹೀಗೆ ಹೇಳುತ್ತಾರೆ. ಪುರಾಣಗಳಲ್ಲಿ ನಾರ ಎಂದರೆ ನೀರು ಎನ್ನುತ್ತಾರೆ. ಆ ಭಗವಂತನೇ ನೀರಿನಲ್ಲಿ ಇರುವುದರಿಂದ ನಾರಾಯಣ ಎಂದು ಹೆಸರು ಬಂದಿದೆ. ಆತನ ಕೃಪೆ ಇಲ್ಲದಿರುವುದಕ್ಕೆ ನಮ್ಮ ರಾಜ್ಯಕ್ಕೆ ಮಳೆ ಇಲ್ಲ. ಆತನ ಅನುಗ್ರಹ ಸಿಕ್ಕರೆ ಮಾತ್ರ ಮಳೆ ಬರುತ್ತದೆ ಎಂದು ಹೇಳುತ್ತಾರೆ. ಆಗ ರಾಜನು ಒಂದು ಅರಣ್ಯಕ್ಕೆ ಹೋದಾಗ ಅಂಗೀರ ಋಷಿಗಳು ಕುಳಿತಿದ್ದನ್ನು ಕಂಡನು. ತನ್ನ ರಾಜ್ಯದಲ್ಲಿ ಇದ್ದಕ್ಕಿದ್ದಂತೆ ಬರಗಾಲ ಬಂದಿದೆ. ಯಾವ ಕಾರಣಕ್ಕೆ ಹೀಗಾಗುತ್ತಿದೆ ಎಂದು ಕೇಳಿದಾಗ ನಿನ್ನ ರಾಜ್ಯದಲ್ಲಿ ತಪಸ್ಸು ಮಾಡಲು ಯೋಗ್ಯವಲ್ಲದ ವ್ಯಕ್ತಿಯೊಬ್ಬ ತಪಸ್ಸು ಮಾಡುತ್ತಿದ್ದಾನೆ. ಅವನನ್ನು ನೀನು ಕೊಂದರೆ ನಿನ್ನ ರಾಜ್ಯಕ್ಕಿರುವ ದೋಷ ದೂರವಾಗುತ್ತದೆ ಎನ್ನುತ್ತಾರೆ. ಆಗ ರಾಜನು ನಾನು ಯಾರನ್ನು ಕೂಡ ಕೊಲ್ಲುವುದಿಲ್ಲ, ಅಪರಾಧ ಮಾಡುವುದಿಲ್ಲ. ಆ ತಪಸ್ಸು ಮಾಡುತ್ತಿರುವ ವ್ಯಕ್ತಿ ನನಗೇನೂ ತೊಂದರೆ ಕೊಟ್ಟಿಲ್ಲ. ಅದಕ್ಕಾಗಿ ಮತ್ತೊಂದು ಉಪಾಯ ಹೇಳಿ ಎಂದಾಗ ಋಷಿಗಳು ಈ ದಿನ ಈ ವ್ರತವನ್ನು ಮಾಡು. ಈ ವ್ರತದ ಫಲದಿಂದ ರಾಜ್ಯ ಮಳೆ ಬೆಳೆಯಿಂದ ಸಮೃದ್ಧಿಯಾಗುತ್ತದೆ ಎನ್ನುತ್ತಾರೆ. ಆಗ ರಾಜನು ರಾಜ್ಯಕ್ಕೆ ಬಂದು ಪ್ರಜೆಗಳೊಂದಿಗೆ ಈ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಾನೆ. ಇದರ ಫಲವಾಗಿ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ಬರಗಾಲವು ದೂರವಾಯಿತು. ಈ ವ್ರತವು ಸಕಲ ಐಶ್ವರ್ಯವನ್ನು ಕೊಟ್ಟು ಪುಣ್ಯ ಕೊಡುವಂಥದ್ದು. ಈ ಕಥೆಯನ್ನು ಕೇಳಿದರೆ ಸಾಕು, ಸಕಲ ಪಾಪಗಳು ಕೂಡ ನಶಿಸಿ ವಿಷ್ಣುದೇವರ ಅನುಗ್ರಹ ಮಹಾಲಕ್ಷ್ಮಿ ದೇವಿ ಜೊತೆಗೆ ಪ್ರಾಪ್ತಿಯಾಗುತ್ತದೆ. ಇನ್ನು ಕವಡೆಯ ಪರಿಹಾರವನ್ನು ಪಾಲಿಸಿದರೂ ಕೂಡ ವಿಶೇಷವಾಗಿ ಮನೆಗೆ ಧನಾಗಮನವಾಗುತ್ತದೆ. ಮನೆಯ ಯಜಮಾನ ಅಥವಾ ಯಜಮಾನಿಗೆ ವಿಶೇಷವಾಗಿ ಆಕಸ್ಮಿಕವಾಗಿ ಹಣ ಕೈಗೆ ಸಿಗ್ತಾ ಹೋಗುತ್ತದೆ. ಹಳದಿ ಬಣ್ಣದ 6 ಕವಡೆಯನ್ನು ತೆಗೆದುಕೊಳ್ಬೇಕು. ಅದರ ಜೊತೆಗೆ ಕೇಸರಿ ಹೂ ಅಥವಾ ಕೇಸರಿಯನ್ನು ಸ್ವಲ್ಪ ಕವಡೆಯ ಜೊತೆಗೆ ಸೇರಿಸಿ
ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಟ್ಟಿ ಮನೆಯಲ್ಲಿ ನೀವು ದುಡ್ಡನ್ನು ಎಲ್ಲಿಡ್ತೀರೋ ಆ ಜಾಗದಲ್ಲಿ ಎತ್ತಿಡಬೇಕು. ವಾರಕ್ಕೆ ಒಂದು ಸಲವಾದರೂ ಕೂಡ ಈ ವಿಶೇಷ ಮೂಟೆಗೆ ಪೂಜಿಸುತ್ತಾ ಇಷ್ಟದೇವರ ಪ್ರಾರ್ಥನೆ ಹಾಗೂ ಮಹಾಲಕ್ಷ್ಮಿ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಇದರಿಂದ ಶೀಘ್ರವಾಗಿ ಆಕಸ್ಮಿಕವಾಗಿ ಧನಲಾಭ ಉಂಟಾಗುತ್ತದೆ. ಇನ್ನು ಕೊನೆಯದಾಗಿ ಉಪ್ಪಿನಿಂದ ಈ ಪರಿಹಾರವನ್ನು ಪಾಲಿಸಿದರೂ ಕೂಡ ಧನಾಗಮನ ಬಹಳ ಸುಲಭವಾಗಿ ಆಗ್ತಾ ಹೋಗುತ್ತೆ. ಯಾವುದಾದರೂ ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರದ ದಿನ ಒಂದು ಗಾಜಿನ ಪಾತ್ರೆಗೆ ಕಲ್ಲುಪ್ಪನ್ನು ಹಾಕಬೇಕು. ನಂತರ ಈ ಉಪ್ಪು ತುಂಬಿದ ಗಾಜಿನ ಪಾತ್ರೆಯನ್ನು ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಸರಿ ಈಶಾನ್ಯ ದಿಕ್ಕಿನಲ್ಲಿಡಬೇಕು. ಗಾಜಿನ ಪಾತ್ರೆ ಮೇಲೆ ಒಂದು ಚಿಕ್ಕ ತಟ್ಟೆಯನ್ನು ಮುಚ್ಚಿಡಬೇಕು. ವಾರಕ್ಕೆ ಒಂದು ಬಾರಿ ಆ ಉಪ್ಪನ್ನು ಬದಲಿಸಿ ಮತ್ತೆ ಹೊಸ ಕಲ್ಲುಪ್ಪನ್ನು ಆ ಗಾಜಿನ ಬಟ್ಟಲಿಗೆ ಹಾಕಿ ಬದಲಿಸಿದ ಉಪ್ಪನ್ನು ಯಾವುದಾದರೂ ದೊಡ್ಡ ಮರದ ಗಿಡದ ಬುಡಕ್ಕೆ ಹಾಕ್ತಾ ಬರಬೇಕು. ಈ ಒಂದು ಪರಿಹಾರವನ್ನು ಪಾಲಿಸಿದರೆ ಜಾತಕ ದೋಷಗಳು ಕಳೆದು, ದೃಷ್ಟಿ ದೋಷಗಳು ಕಳೆದು ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುತ್ತೆ. ಆಕಸ್ಮಿಕವಾಗಿ ಹಣದ ಲಾಭವಾಗಬೇಕು ಎಂದರೆ ಮನೆಯ ಹೊರಭಾಗದಲ್ಲಿ, ಹೊಸ್ತಿಲಿನ ಮುಂಭಾಗದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು. ಮನೆಯ ಆವರಣದಲ್ಲಿ ಅಶೋಕ ಸಸಿಯನ್ನು ಬೆಳೆಸಬೇಕು. ಆಲದ ಮರದ ಬೇರನ್ನು ಕಟ್ಟಬೇಕು. ದೇವರ ಕೋಣೆಯಲ್ಲಿ ಅಶೋಕ ವೃಕ್ಷದ ಬೇರನ್ನು ಇಡಬೇಕು. ಕವಡಿಯ ಜೊತೆಗೆ ಕೇಸರಿ ಬೆರೆಸಿ ಇಡಬೇಕು. ಕಲ್ಲುಪ್ಪನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿಡಬೇಕು. ಇವುಗಳಲ್ಲಿ ಯಾವುದೇ ಪರಿಹಾರವನ್ನು ಪಾಲಿಸಿದರೂ ಕೂಡ ಅದೃಷ್ಟ ಮನೆಯ ಬಾಗಿಲನ್ನು ತಟ್ಟುತ್ತೆ. ಊಹಿಸದ ರೀತಿಯಲ್ಲಿ ಹಣವನ್ನು ನೀವು ಖಚಿತವಾಗಿ ನೋಡಬಹುದು. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು, ಯಾವ ರೀತಿಯಾಗಿ ಎಷ್ಟು ದೇವರಿಗೆ ವಿಷ್ಣು ದೇವರನ್ನ ಬೇಡಿಕೊಳ್ಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ತಪ್ಪದೆ ಜೈ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರ ಜುಲೈ ತಿಂಗಳ ಕೊನೆಯಲ್ಲಿ ಕೇಂದ್ರ ಯೋಗವು ಜುಲೈ 29ರಂದು ಗುರು ಹುಣ್ಣಿಮೆ ನಿರ್ಮಾಣಗೊಳ್ಳುವುದು. ಈ ಯೋಗವು ಶುಕ್ರ ಮತ್ತು ಮಂಗಳನಿಂದ ನಿರ್ಮಾಣಗೊಳ್ಳುವುದು. ಜ್ಯೋತಿಷ್ಯದ ಪ್ರಕಾರ ಶುಕ್ರ ಮಂಗಳನ ಸಂಯೋಗದಿಂದಾಗಿ ನಿರ್ಮಾಣಗೊಳ್ಳಲಿರುವ ಈ ಶುಭಯೋಗವು ಕೆಲವು ರಾಶಿಯವರಿಗೆ ಪಾಲುದಾರಿಕೆ, ಹೊಸ ಸಂಪರ್ಕ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ದೊರಕುವಂತೆ ಮಾಡಲಿದೆ. ಈ ಎರಡು ಗ್ರಹಗಳ ಪ್ರಭಾವದಿಂದಾಗಿ ಯಾವ ಅದೃಷ್ಟಶಾಲಿ ರಾಶಿಗಳಿಗೆ ಸೇರಿದ ಜನರಿಗೆ ಪ್ರಗತಿಗಾಗಿ ಹೊಸ ಅವಕಾಶಗಳು ದೊರಕುವುದರೊಂದಿಗೆ ಅಪಾರ ಧನ ಸಂಪತ್ತು ಲಭಿಸುವ ಯೋಗ ನಿರ್ಮಾಣಗೊಳ್ಳುವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಶುಕ್ರದೇವ ಅಂತ ಕಮೆಂಟ್ ಮಾಡಿ. ವೃಷಭ ರಾಶಿ. ಶುಕ್ರ ಗ್ರಹವು ವೃಷಭ ರಾಶಿಯ ಅಧಿಪತಿ ಗ್ರಹವಾಗಿದೆ. ಹಾಗಾಗಿ ಕೇಂದ್ರ ಯೋಗವು ಈ ರಾಶಿಗಳಿಗೆ ಸೇರಿದ ಜನರಿಗೆ ಬಹಳ ವಿಶೇಷವಾಗಿರುವುದು. ಈ ಸಂದರ್ಭದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳ ಸಮಯದಿಂದ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಅವೆಲ್ಲವೂ ದೂರವಾಗಲಿದೆ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ದೊರಕುವುದು. ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷವನ್ನು ಹೊಂದುವರು. ವ್ಯಾಪಾರದಲ್ಲಿ ಹೊಸ ಗ್ರಾಹಕರನ್ನು ಭೇಟಿಯಾಗುವಿರಿ. ಈ ಸಂದರ್ಭದಲ್ಲಿ ನಿಮ್ಮ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಸಂಭವವಿದೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವುದು. ಯಾವುದಾದರೂ ದೊಡ್ಡ ಖರೀದಿಯ ಬಗ್ಗೆ ಯೋಜನೆಯನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ಸು ಕಾಣುವಿರಿ. ಮನೆಯಲ್ಲಿ ಸಂತೋಷಮಯವಾದ ವಾತಾವರಣ ಇರುವುದು. ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ. ಪ್ರೀತಿಯ ಜೀವನದಲ್ಲಿ ನಂಬಿಕೆ ಬಲಗೊಳ್ಳಲಿದೆ. ಸಾಮಾಜಿಕ ಸಂಪರ್ಕಗಳು ಸಾಕಷ್ಟು ಹೆಚ್ಚಾಗುವುದು. ಹಾಗೆ ಭವಿಷ್ಯದ ಬಗ್ಗೆ ಉತ್ತಮ ಯೋಜನೆಗಳನ್ನು ರೂಪಿಸುವ ಮೂಲಕ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ನಿಮ್ಮ ಕೆಲಸವನ್ನು ಆರಂಭಿಸುವಿರಿ. ಸಿಂಹರಾಶಿ. ಶುಕ್ರ ಮಂಗಳನಿಂದ ನಿರ್ಮಾಣಗೊಳ್ಳಲಿರುವ ಈ ಯೋಗವು ಸಿಂಹರಾಶಿಗೆ ಸೇರಿದ ಜನತೆಗೆ ಉತ್ತಮ ಗೌರವ, ಖ್ಯಾತಿ ಹಾಗೂ ಪ್ರಭಾವದಲ್ಲಿ ಸಾಕಷ್ಟು ಹೆಚ್ಚಳವನ್ನುಂಟು ಮಾಡುವುದು. ಕೆಲಸವನ್ನ ಮಾಡುವ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಅದ್ಭುತ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ. ಈ ಸಂದರ್ಭದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ನಿಮಗೆ ಲಭಿಸುವ ಯೋಗ ನಿರ್ಮಾಣಗೊಳ್ಳುವುದು. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ನಿರ್ಧಾರದಿಂದ ಅಪಾರ ಪ್ರಯೋಜನಗಳನ್ನು ಗಳಿಸುವಿರಿ. ಹಾಗೆ ಸಿಂಹರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಯಾವುದಾದರೂ ಪ್ರಭಾವಶಾಲಿ ವ್ಯಕ್ತಿಯನ್ನ ಭೇಟಿಯಾಗುವರು. ಇದರಿಂದಾಗಿ ನಿಮಗೆ ಉತ್ತಮ ಲಾಭ ದೊರಕುವುದು. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳಲಿದೆ. ಜೊತೆಗೆ ನಿಮ್ಮ ಅಪೂರ್ಣ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಹಾಗೆ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯಲು ಅವಕಾಶ ಲಭಿಸುವುದು. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯ ನೆರವೇರಿಸುವ ಬಗ್ಗೆ ಚರ್ಚೆಯನ್ನು ನಡೆಸುವಿರಿ. ಆಸ್ತಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿ ಲಭಿಸಲಿದೆ. ನಿಮ್ಮ ಆತ್ಮವಿಶ್ವಾಸ ಈ ಅವಧಿಯಲ್ಲಿ ಸಾಕಷ್ಟು ಬಲಗೊಳ್ಳುವುದು. ಹಾಗೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಸರಿಯಾಗಿ ಯೋಚಿಸುವ ಮೂಲಕ ಇಡುವುದರಿಂದ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿರುವುದು. ತುಲಾರಾಶಿ.
ಶುಕ್ರ ಗ್ರಹದ ಪ್ರಭಾವವು ತುಲಾ ರಾಶಿಗೆ ಸೇರಿದ ಜನರ ಮೇಲೆ ಹೆಚ್ಚಾಗುವುದರಿಂದ ಈ ಅವಧಿಯಲ್ಲಿ ನೀವು ಬಹಳಷ್ಟು ಶುಭ ಫಲಿತಾಂಶಗಳನ್ನು ಪಡೆಯುವ ಸಂಭವವಿದೆ. ಏಕೆಂದರೆ ಶುಕ್ರ ಗ್ರಹವು ನಿಮ್ಮ ರಾಶಿಯ ಅಧಿಪತಿಯಾಗಿದೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಈ ಸಂದರ್ಭದಲ್ಲಿ ನಿಮಗೆ ದೊರಕುವುದು. ಸಂದರ್ಶನದಲ್ಲಿ ಭಾಗವಹಿಸಿದರೆ ಈ ಸಂದರ್ಭದಲ್ಲಿ ನಿಮಗೆ ಶುಭ ಸುದ್ದಿ ಲಭಿಸಲಿದೆ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಪಾಲುದಾರಿಕೆಯನ್ನು ಹೊಂದುವ ಯೋಗ ಲಭಿಸುವುದು. ಹಾಗೆ ಈ ಸಂದರ್ಭದಲ್ಲಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಹಳೆಯ ಸಂಪರ್ಕಗಳಿಂದ ಹೆಚ್ಚಿನ ಪ್ರಯೋಜನಗಳನ್ನು ಗಳಿಸುವರು. ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುವುದು. ಹಾಗೆ ನೀವು ನಿಮ್ಮ ಉಳಿತಾಯದ ಬಗ್ಗೆಯೂ ಹೆಚ್ಚಿನ ಗಮನವನ್ನು ನೀಡುವಿರಿ. ಇದಕ್ಕಾಗಿ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಸಂಬಂಧಗಳಲ್ಲಿ ಮಾಧುರ್ಯ ವೃದ್ಧಿಯಾಗುವುದು. ಜೊತೆಗೆ ತುಲಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಯಾಣಿಸುವುದರಿಂದ ನಿಮಗೆ ಭಾರಿ ಲಾಭ ದೊರಕುವುದು. ಹಾಗೆ ಹೊಸ ಕೌಶಲ್ಯಗಳನ್ನು ಕಲಿಯುವ ಅದ್ಭುತವಾದ ಅವಕಾಶವೂ ಕೂಡ ಲಭಿಸುವುದು. ತುಲಾ ರಾಶಿಗೆ ಸೇರಿದ ಜನರು ಕೇಂದ್ರ ಯೋಗದ ಶುಭ ಪ್ರಭಾವದಿಂದಾಗಿ ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವುದರಿಂದ ಅಪಾರ ಲಾಭ ದೊರಕುವುದು. ಜೊತೆಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳುವಿರಿ. ಧನುರಾಶಿ. ಶುಕ್ರ ಮಂಗಳನಿಂದ ನಿರ್ಮಾಣಗೊಳ್ಳಲಿರುವ ಕೇಂದ್ರ ಯೋಗವು ಧನು ರಾಶಿಗೆ ಸೇರಿದ ಜನರಿಗೆ ಹೊಸ ಆರಂಭವನ್ನು ಹೊಂದಲು ಹೆಚ್ಚಿನ ಸಹಾಯವನ್ನು ಮಾಡಲಿದೆ. ಈ ಅವಧಿಯಲ್ಲಿ ಬಹಳ ಸಮಯದಿಂದ ಅಪೂರ್ಣಗೊಂಡಂಥ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು. ಹಾಗೆ ಕೆಲಸವನ್ನು ಬದಲಾಯಿಸಬೇಕೆಂದು ಯೋಚಿಸುತ್ತಿರುವ ಧನು ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಶುಭ ಸುದ್ದಿ ಲಭಿಸಲಿದೆ. ವ್ಯಾಪಾರವನ್ನು ವಿಸ್ತರಿಸಲು ಉತ್ತಮ ಯೋಜನೆಗಳನ್ನು ರೂಪಿಸುವ ಮೂಲಕ ಈ ಸಂದರ್ಭದಲ್ಲಿ ನೀವು ಮುಂದೆ ಸಾಗುವುದರಿಂದ ಸಾಕಷ್ಟು ಪ್ರಯೋಜನಗಳಾಗಲಿದೆ. ಹೂಡಿಕೆಗೆ ಸಂಬಂಧಿಸಿದಂತಹ ತಮ್ಮ ನಿರ್ಧಾರಗಳಿಂದ ಲಾಭ ದೊರಕುವ ಯೋಗ ನಿರ್ಮಾಣಗೊಳ್ಳುವುದು. ಹಾಗೆ ಧನು ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಈ ಸಂದರ್ಭದಲ್ಲಿ ಹೆಚ್ಚು ಸುಧಾರಿಸಲಿದೆ. ಜೊತೆಗೆ ಮನೆಯವರ ಸಂಪೂರ್ಣ ಬೆಂಬಲವನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿ ಗಳಿಸುವಿರಿ. ಇದರೊಂದಿಗೆ ಸ್ನೇಹಿತರೊಂದಿಗೆ ಸೇರಿ ಹೊಸ ಕೆಲಸವನ್ನು ಆರಂಭಿಸುವ ಬಗ್ಗೆ ಯೋಚನೆಯನ್ನು ರೂಪಿಸುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿರುವ ಧನು ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಪ್ರಯಾಣಿಸುವುದರಿಂದ ಹೊಸ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳುವಿರಿ. ಕೇಂದ್ರ ಯೋಗದ ವಿಶೇಷ ಅನುಗ್ರಹದಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ವೃದ್ಧಿಯಾಗುವುದು. ಜೊತೆಗೆ ನಿಮ್ಮ ಮಾತಿನ ಪ್ರಭಾವವನ್ನು ಜನರ ಮೇಲೆ ಹೆಚ್ಚಾಗಿ ನೋಡಬಹುದಾಗಿದೆ. ಮಕರ ರಾಶಿ. ಶುಕ್ರ ಮಂಗಳನಿಂದ ನಿರ್ಮಾಣಗೊಳ್ಳಲಿರುವ ಈ ಶುಭಯೋಗವು ಮಕರ ರಾಶಿಗೆ ಸೇರಿದ ಜನರಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ಅದ್ಭುತ ಲಾಭವನ್ನುಂಟು ಮಾಡುವುದು. ಈ ಸಂದರ್ಭದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಲ್ಲಿ ನೀವು ಯಶಸ್ಸು ಕಾಣುವಿರಿ. ಜೊತೆಗೆ ಹೊಸ ಜವಾಬ್ದಾರಿಗಳು ಲಭಿಸುವ ಸಾಧ್ಯತೆ ಹೆಚ್ಚಾಗಿರುವುದು. ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ಕೆಲಸದ ಸ್ಥಳದಲ್ಲಿ ಮಹತ್ವಪೂರ್ಣವಾದ ಜವಾಬ್ದಾರಿಯನ್ನು ಪಡೆಯುವುದರೊಂದಿಗೆ ನಿಮ್ಮ ಸ್ಥಿತಿ ಸಾಕಷ್ಟು ಬಲಗೊಳ್ಳುವುದು. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅಪಾರ ಲಾಭವನ್ನು ಗಳಿಸುವ ಪ್ರಬಲವಾದ ಸಂಭವ ಹೆಚ್ಚಾಗಿರುವುದು. ಹಾಗೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಹಳೆಯ ಹೂಡಿಕೆಗಳಿಂದ ಅತ್ಯುತ್ತಮ ಲಾಭವನ್ನು ಗಳಿಸುವ ಯೋಗ ನಿರ್ಮಾಣಗೊಳ್ಳುವುದು. ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ನಿಮ್ಮ ಪರಿಸ್ಥಿತಿಯು ಮೊದಲಿಗಿಂತ ಸಾಕಷ್ಟು ಸುಧಾರಿಸಲಿದೆ. ಮನೆ ಅಥವಾ ವಾಹನವನ್ನು ಖರೀದಿಸಬೇಕೆಂಬ ಯೋಜನೆಯನ್ನು ರೂಪಿಸುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳಷ್ಟು ಉತ್ತಮವಾಗಿರುವುದು. ಮನೆಯಲ್ಲಿ ಯಾವುದಾದರೂ ಶುಭ ಸುದ್ದಿ ಲಭಿಸುವುದು. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವು ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ದೊರಕುವುದು. ಇದರೊಂದಿಗೆ ಮಕರ ರಾಶಿಗೆ ಸೇರಿದ ಜನರ ತಮ್ಮ ಹಳೆಯ ವಿವಾದಗಳಿಗೆ ಪರಿಹಾರವನ್ನು ಈ ಸಂದರ್ಭದಲ್ಲಿ ಹೊಂದಲು ಸಾಧ್ಯವಾಗುವುದು. ಹಾಗೆ ನಿಮ್ಮ ಮಾನಸಿಕ ಒತ್ತಡಗಳೆಲ್ಲವೂ ಕಡಿಮೆಯಾಗಲಿದೆ. ಇದರೊಂದಿಗೆ ಮುಂದಿನ ದಿನಗಳಲ್ಲಿ ನಿಮಗೆ ಯಶಸ್ಸನ್ನು ಗಳಿಸಲು ಅನೇಕ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಚತುರ್ಗ್ರಾಹಿ ಯೋಗ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ. ಉದ್ಯಮಿಗಳು ಉತ್ತಮ ಲಾಭವನ್ನು ತರುವ ಹೊಸ ಒಪ್ಪಂದಗಳನ್ನು ಪಡೆಯಲಿದ್ದಾರೆ. ನಿಮ್ಮ ವ್ಯವಹಾರದಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಸಮಸ್ಯೆ ಕೊನೆಗೊಳ್ಳುವುದು. ನೀವು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಪ್ರಯಾಣಿಸಬಹುದು. ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಹೊಸ ಉದ್ಯೋಗ ಸಿಗಬಹುದು. ನೀವು ಬಹಳ ದಿನಗಳಿಂದ ಬಳಲುತ್ತಿರುವ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಸಿಗುವುದು. ಅಲ್ಲದೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಜಾಣ್ಮೆ, ಸಹನೆ ಹಾಗೂ ಬುದ್ಧಿವಂತಿಕೆ ನಿಮ್ಮ ಕೈ ಹಿಡಿಯಲಿದೆ. ದೀರ್ಘಕಾಲದ ಯೋಜನೆಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದು. ಹಣ ಆಗಮನದ ಹಾದಿಗಳು ಸುಗಮವಾಗುವ ಕಾಲವಿದು. ಹಿಂದೆ ಮಾಡಿದ ಸಾಲಗಳನ್ನು ತೀರಿಸುವಿರಿ. ಹೊಸ ವ್ಯವಹಾರಗಳು ಅಥವಾ ಯೋಜನೆಗಳನ್ನು ಪ್ರಾರಂಭಿಸಬಹುದು. ಆಸ್ತಿ, ಚಿನ್ನ ಅಥವಾ ವಾಹನಗಳಂಥ
ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಅವಕಾಶ ಸಿಗಲಿದೆ. ಅನೇಕ ಹೊಸ ಉದ್ಯೋಗಾವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಆರ್ಥಿಕ ಪರಿಸ್ಥಿತಿ ತುಂಬ ಬಲವಾಗಿರುತ್ತದೆ. ಈ ಸಮಯದಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಯಾವುದೇ ಕೆಲಸವನ್ನು ಮಾಡಿದರೂ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ. ಕೆಲಸದಲ್ಲಿ ಉತ್ತಮ ಪ್ರಗತಿ ಕಂಡು ಬರಲಿದೆ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಇದು ಅನುಕೂಲಕರ ಅವಧಿ. ಈ ಅವಧಿಯಲ್ಲಿ ನಿಮಗೆ ಭೌತಿಕ ಸುಖ ಸಿಗುತ್ತದೆ. ಕೆಲಸದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳವಾಗುವ ಸಾಧ್ಯತೆಗಳುಂಟು. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಅನುಕೂಲಕರ ಸಮಯ. ಅಲ್ಲದೆ ಕೆಲಸದಲ್ಲಿ ನಿಮ್ಮ ಬಲ ಹೆಚ್ಚಾಗುತ್ತದೆ. ಜೊತೆಗೆ ನಿಮ್ಮ ಸಹೋದರ ಸಹೋದರಿಯರಿಂದ ಕೆಲಸದಲ್ಲಿ ಸಾಕಷ್ಟು ಬೆಂಬಲ ಸಿಗುತ್ತದೆ. ಮಾತ್ರವಲ್ಲದೆ ಈ ಅವಧಿಯಲ್ಲಿ ನೀವು ರಹಸ್ಯ ಶತ್ರುಗಳನ್ನು ಸೋಲಿಸುವಿರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೈಶ್ಚರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.